ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಆಸ್ಟಿನ್ ಟೌನ್ನಲ್ಲಿ ಮಾರ್ಚ್ 1ನೇ ತಾರೀಕು ನಡೆದ ಆ ಒಂದು ಸಾವು ಆರಂಭದಲ್ಲಿ ಸಾಮಾನ್ಯ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಒಬ್ಬ ವಿಶೇಷ ಚೇತನ ವ್ಯಕ್ತಿ ಮಂಚದ ಮೇಲೆ ಮೃತದೇಹವಾಗಿ ಬಿದ್ದಿದ್ರು. ಕುಡಿದು ಬಿದ್ದು ಸತ್ತಿರಬಹುದು ಅಂದ್ಕೊಂಡಿದ್ದ ಜನ ಅಂತ್ಯ ಸಂಸ್ಕಾರಕ್ಕೂ ರೆಡಿಯಾಗ್ಬಿಟ್ಟಿದ್ರು. ಆದರೆ ಅಲ್ಲಿಗೆ ವಿವೇಕ್ ನಗರ ಪೊಲೀಸರ ಎಂಟ್ರಿಯಿಂದ ಇಡೀ ಕತೆ ಉಲ್ಟಾ ಆಗುತ್ತೆ. ಅದು ಸಹಜ ಸಾವಲ್ಲ, ಪಕ್ಕ ಪ್ಲ್ಯಾನ್ ಮಾಡಿ ನಡೆದ ಕೊಲೆ ಅನ್ನೋದು ಬಯಲಿಗೆ ಬರುತ್ತೆ. ಮೃತ ವ್ಯಕ್ತಿಯ ಹೆಸರು ಇನಾಯತ್ ಪಾಷಾ. ಕಳೆದ 11 ವರ್ಷಗಳಿಂದ ತನ್ನ ಅಕ್ಕನ ಮನೆಯಲ್ಲೇ ಲೀಸ್ ಆಧಾರದ ಮೇಲೆ ವಾಸವಾಗಿರ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ಮನೆ ಖಾಲಿ ಮಾಡುವ ವಿಚಾರಕ್ಕೆ ಅಕ್ಕ ತಮ್ಮನ ನಡುವೆ ಜಗಳ ಶುರುವಾಗಿತ್ತು. ಲೀಸನ್ನು ವಾಪಸ್ ಕೊಡದೆ ಮನೆ ಬಿಡುವಂಥ ಅಕ್ಕ ಪೀಡಿಸ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಮಾರ್ಚ್ 1ನೇ ತಾರೀಕು ಜಗಳ ವಿಕೋಪಕ್ಕೆ ಹೋಗುತ್ತೆ. ಜಗಳದ ಮಧ್ಯೆ ಎಂಟ್ರಿ ಕೊಟ್ಟ ಅಕ್ಕನ ಮಗ ಮಸೂರ್ ಅಹಮದ್ ತನ್ನ ಮಾವ ಇನಾಯತ್ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾನೆ. ಮುಖ, ಎದೆ, ಪೆಕ್ಕೆಲುಬಳಿಗೆ ಬಲವಾಗಿ ಗುದ್ದಿದ್ದಾನೆ. ಪಾಷಾ ಅವರು ದೈಹಿಕವಾಗಿ ಅಶಕ್ತರಾಗಿದ್ದರಿಂದ ಆ ಏಟುಗಳನ್ನು ತಡೆಯಲಾಗದೆ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಕೂಡಲೇ ಗಾಬರಿಯಾದ ಆರೋಪಿ ಮಾವನನ್ನು ಮಂಚದ ಮೇಲೆ ಮಲಗಿಸಿ ಏನೂ ಗೊತ್ತಿಲ್ಲದಂಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸಂಜೆ ಹೊತ್ತಿಗೆ ಸಂಬಂಧಿಕರು ಬಂದು ನೋಡಿದಾಗ ಇನಾಯತ್ ಪಾಷಾ ಮೃತಪಟ್ಟಿರ್ತಾರೆ. ಇನಾಯತ್ತು ಕುಡಿದು ಬಿದ್ದು ಸತ್ತಿದ್ದಾನೆ ಅಂತ ನಂಬಿಸೋದಕ್ಕೆ ಆರೋಪಿಗಳು ಟ್ರೈ ಮಾಡ್ತಾರೆ. ಆದರೆ ಸ್ಥಳಕ್ಕೆ ಬಂದ ವಿವೇಕ್ ನಗರ ಪೊಲೀಸರಿಗೆ ಮೃತದೇಹದ ಮೇಲಿದ್ದ ಗಾಯದ ಗುರುತುಗಳು ಅನುಮಾನವನ್ನು ಮೂಡಿಸ್ತವೆ. ಕೂಡಲೇ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಾಗ ಪಕ್ಕೆಲುಬು ಮುರಿದು ಸಾವು ಸಂಭವಿಸಿರೋದು ಕನ್ಫರ್ಮ್ ಆಗುತ್ತೆ. ಪೊಲೀಸರು ಅಳಿಯ ಮಸೂರ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಗೆ ಬಂದಿದೆ. ಲೀಸ್ ಅನ್ನೋದ ಆಸೆ ಮತ್ತು ಕ್ಷಣಿಕ ಕೋಪ ಇವತ್ತು ಒಬ್ಬ ವಿಶೇಷ ಚೇತನ ವ್ಯಕ್ತಿಯ ಪ್ರಾಣವನ್ನು ತೆಗೆದುಕೊಂಡಿದೆ, ಇನ್ನೊಬ್ಬನನ್ನು ಜೈಲ್ ಪಾಲ್ ಮಾಡಿದೆ. ಸದ್ಯ ಆರೋಪಿ ಮಸೂರ್ ಅಹಮದ್ ಕಂಬಿ ಅನ್ನಿಸ್ತಾ ಇದ್ದಾನೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಒಂದು ಕೊಲೆ ಪ್ರಕರಣ ಮುಚ್ಚಿ ಹೋಗೋದು ತಪ್ಪಿದಂಗಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.